ಹಾಯ್ ಫ್ರೆಂಡ್ಸ್, ನಾವು ಯಾವ ರೀತಿ ಕಂಪನಿನ ಆರ್ಡರ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಆ ಕಂಪನಿಗೆ ಪಾಸ್ವರ್ಡ್ ಯಾವ ರೀತಿ ಇಕ್ಬೋದು ಅಂತ, ಪ್ರೊಟೆಕ್ಟಿವ್ ಯಾವ ರೀತಿ ಇಕ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೀವು ನೋಡ್ಬೋದು, ಆ ಪ್ರಶಿ ಕಂಪನಿ ಅನ್ನೋದನ್ನ ನಾನೀಗ ತಗೊಂಡಿದ್ದೇನೆ. ಸೊ ಈ ಕಂಪನಿ ತಗೊಂಡಿದ್ದೀನಿ. ಈಗ ನಾನು ಜಸ್ಟ್ ಇದನ್ನು ಶಟ್ ಮಾಡ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು 2 ಕಂಪನಿನ ಕ್ರಿಯೇಟ್ ಮಾಡಿದ್ದೆ. ಒಂದು ಕಂಪನಿ ಆಫ್ ಪ್ರಶಿ, ಒಂದು ಪ್ರಶಿ ಕಂಪನಿ ಅಂದರೆ ಎರಡೆರಡು ಕ್ರಿಯೇಟ್ ಮಾಡಿದ್ದೆ. ಸೊ ನಾನೀಗ ಕಂಪನಿ ಆಫ್ ಪ್ರಶಿ ತಗೊತೀನಿ. ಇದಕ್ಕೆ ಪಾಸ್ವರ್ಡ್ ಇಡಬೇಕು. ಸೊ ಪಾಸ್ವರ್ಡ್ ಇಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಕಂಪನಿಗೆ ಹೋಗ್ತೀನಿ. ಕಂಪನಿಗೆ ಹೋಗಿ ಇಲ್ಲಿ ಆಲ್ಟರ್ ಅಂತ ಒಂದು ಆಪ್ಷನ್ ಇದೆ. ಆಲ್ಟರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ಬೋದು. ರೈಟ್ ಸೈಡಲ್ಲಿ ಅಂದರೆ ಬಲ ಕಡೆ ಈ ಥರ ಆಪ್ಷನ್ ಇದೆ. ನಿಮಗೆ ಏನೋ F2 F3 ಇದು ಯಾವುದು ವರ್ಕ್ ಆಗ್ತಾ ಇಲ್ಲ. ಫುಲ್ ಡೌನಲ್ಲಿ ಬನ್ನಿ. ಡೌನಲ್ಲಿ ಬಂದಾಗ ನಿಮಗೆ ನೋಡಿ ಇಲ್ಲಿ F12 ಅಂತ ಇದೆ, ಕಾನ್ಫಿಗರ್ ಅಂತ ನಿಮಗೆ ಒಂದು ಆಪ್ಷನ್ ಇದೆ, ಕಾಣಿಸ್ತಾ ಇದೆಯಾ? ಕಾನ್ಫಿಗರ್ ಅಂತ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಕಾನ್ಫಿಗರೇಷನ್ ಅಂತ ನಿಮಗೆ ಬಂದಿದೆ. ಸೊ ಇಲ್ಲಿ ಏನು ಕೇಳ್ತಾ ಇದೆ ನಿಮಗೆ, ಪ್ರೊವೈಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಸ್ ಅಂತ ಇದೆ, ಸೆಟ್ ಎಡಿಟ್ ಲಾಗ್ ಅಪ್ಲಿಕಬಿಲಿಟಿ ನೋ ಅಂತ ಇದೆ. ಅದಾದ ನಂತರ ಇಲ್ಲಿ ಬಂತು ಅಂದರೆ ನಾನು ಪಾಸ್ವರ್ಡ್ ಯಾವ ರೀತಿ ಇಕ್ಬೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಯೂಸ್ ಟ್ಯಾಲಿ ವರ್ಡ್ ಪಾಸ್ವರ್ಡ್ ಟು ಎನ್ಕ್ರಿಪ್ಟ್ ಕಂಪನಿ ಡೇಟಾ ಅಂತ ಇದೆ. ಇಲ್ಲಿ ವೈ ಅಂತ ಕ್ಲಿಕ್ ಮಾಡಿ ಒಂದು ಎಂಟರ್ ಕೊಡಿ. ಸೊ ನಂತರ ಯೂಸರ್ ಆಕ್ಸೆಸ್ ಕಂಟ್ರೋಲ್ ಅಂತ ಇದೆ. ಇಲ್ಲಿ ನೋ ಅಂತ ಇದೆಯಲ್ವಾ, ಸೊ ಅದನ್ನು ವೈ ಅಂತ ಟೈಪ್ ಮಾಡಿ ಒಂದು ಎಂಟರ್ ಕೊಡಿ. ಸೊ ಇಷ್ಟಾಯಿತು. ಇಷ್ಟಾಗಿ ಎಂಟರ್ ಅಂತ ಕೊಡಿ. ಎಂಟರ್. ಸೊ ಈ ರೀತಿ ಆಯಿತು. ಸೊ ಈ ರೀತಿ ಆದಾಗ ನಾನು ಆಲ್ಟರ್ಲಿ ಏನು ಮಾಡಿಕೊಂಡೆ. ಸೊ ಆರ್ಡರ್ ಮಾಡ್ಕೊಂಡಾಗ ಕೇವಲ ಕಂಪನಿ ಆಫ್ ಪ್ರಶಿ ಮಾತ್ರ ಆರ್ಡರ್ ಮಾಡಿರೋದು ನಾನು. ಅಂದರೆ 2 ಕಂಪನಿ ಕ್ರಿಯೇಟ್ ಮಾಡಿದ್ನಲ್ಲ. ಸೊ ನಾನೀಗ ಎಡಿಟ್ ಮಾಡಿದ್ದು ಇದು, ಕಾನ್ಫಿಗರ್ ಮಾಡಿದ್ದು ಇದನ್ನು. ಸೊ ಇಲ್ಲಿ ಏನು ಅಂದರೆ ಈಗ ನಾನು ಎಂಟರ್ ಕೊಟ್ಕೊಂಡು ಹೋಗ್ತೇನೆ. ಕೊಟ್ಕೊಂಡು ಹೋದಾಗ ನಿಮಗೆ ಇಲ್ಲಿ ನೋಡಿ ಒಂದು ಹೊಸ ಆಪ್ಷನ್ ಬಂತು. ಏನು ಬಂದಿದೆ? ಸೆಕ್ಯೂರಿಟಿ. ಆವಾಗಲೇ ಲಾಸ್ಟ್ ಟೈಮ್ ನಾವು ಕ್ರಿಯೇಟ್ ಮಾಡಿದಾಗ ಈ ಆಪ್ಷನ್ ಇರಲಿಲ್ಲ, ಇವಾಗ ಹೊಸದಾಗಿ ಬಂದಿದೆ. ಯಾಕಂದರೆ ನಾನು ಕಾನ್ಫಿಗರಲ್ಲಿ ಎಸ್ ಅಂತ ಕೊಟ್ಟೆ, ಪಾಸ್ವರ್ಡ್ ಬೇಕು ಅಂತ. ಸೊ ಅದಕ್ಕೆ ನಮಗೆ ಈ ಆಪ್ಷನ್ ಬಂದಿದೆ. ಇಲ್ಲಿ ಕಂಟ್ರೋಲ್ ಯೂಸರ್ ಆಕ್ಸೆಸ್ ಟು ಕಂಪನಿ ಡೇಟಾ ಅಂತ ಇದೆ. ನಾನು ವೈ ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಯೂಸರ್ ನೇಮ್ ಅಂತ ಕೇಳ್ತಾ ಇದೆ. ಯೂಸರ್ ನೇಮ್ನ ನಾನು ಏನಂತ ಕೊಡ್ಬೋದು ಅಂದರೆ, ಯೂಸರ್ ನೇಮ್ನ ಫಾರ್ ಎಕ್ಸಾಂಪಲ್ ಅಡ್ಮಿನ್ ಅಂತ ಕೊಡ್ತೀನಿ. ಎಲ್ಲ ಸ್ಮಾಲ್ ಲೆಟ್ರಲ್ಲೇ ಇದೆ, ಅಡ್ಮಿನ್ ಅಂತ ಕೊಡ್ತೀನಿ. ಪಾಸ್ವರ್ಡ್ ಅಂತ ಇದೆ, ಪಾಸ್ವರ್ಡ್ನ ನಾನು 1 2 3 ಅಂತ ಕೊಟ್ಟಿದ್ದೀನಿ. ಯಾಕಂದ್ರೆ ನಿಮಗೂ ಗ್ಯಾಪ್ನ ಇರುತ್ತೆ, ನನಗೂ ಈಸಿ ಆಗುತ್ತೆ. ಅಡ್ಮಿನ್ 1 2 3 ಅಂತ ಇದೆ. ಸೊ ನೆಕ್ಸ್ಟು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಮತ್ತು 1 2 3 ನಾನು ಏನು ಪಾಸ್ವರ್ಡ್ ಕೊಟ್ಟಿದ್ನೋ ಅದೇ ಪಾಸ್ವರ್ಡ್ ಕನ್ಫರ್ಮ್ ಮಾಡಿ ಅಂತ ಕೇಳ್ತದೆ. ಈ ರೀತಿ ಬಂತು. ಸೊ ಇಲ್ಲಿ ನಿಮಗೆ ಇಲ್ಲಿ ಹೇಳಿದ್ದೆ ನಾನು ವಾರ್ನಿಂಗ್ ಕೊಡ್ತಾ ಇದೆ. ವಾರ್ನಿಂಗ್ ಏನಂತ ಕೊಡ್ತಾ ಇದೆ? ಫಾರ್ಗಾಟಿಂಗ್ ಯುವರ್ ಪಾಸ್ವರ್ಡ್ ವಿಲ್ ರೆಂಡರ್ ಯುವರ್ ಡೇಟಾ ಇನ್ಆಕ್ಸೆಸಿಬಲ್. ಇನ್ ಕೇಸ್ ನೀವು ಏನಾದರೂ ಪಾಸ್ವರ್ಡ್ನ ಮರ್ತೋದ್ರೆ ನೀವು ಈ ಕಂಪನಿನ ನೀವು ಮತ್ತೆ ಮುಟ್ಟಕ್ಕಾಗೋದಿಲ್ಲ, ಅಂದರೆ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಓಪನ್ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಈಸಿಯಾಗಿರಲಿ ಅಂತ ಅಡ್ಮಿನ್ 1 2 3 ಅಂತ ಕೊಟ್ಟೆ. ಬಟ್ ನೀವು ಜಾಬ್ ಮಾಡಿದಾಗ, ನೀವು ಏನಾದರೂ ನಿಮ್ಮದೇ ಓನ್ ಕಂಪನಿ ಇದ್ದಾಗ ಬುಕ್ನಲ್ಲಿ ಬರ್ಕೊಂಡು ಇಲ್ಲ ಎಲ್ಲ ಸಪ್ರೇಟಾಗಿ ಬರ್ಕೊಂಡು ಇಲ್ಲ ಗ್ಯಾಪ್ನ ಇರೋ ಪಾಸ್ವರ್ಡ್ನ ಟೈಪ್ ಮಾಡಬೇಕಾಗತ್ತೆ. ಸೊ ಈಗ ಎಂಟರ್ ಅಂತ ಕೊಟ್ಟೆ. ಅದಾದಮೇಲೆ ಇಲ್ಲಿ ನಿಮಗೆ ಈ ಥರ ಕೇಳ್ತಾ ಇದೆ. ಸೊ ಇದಾಯಿತು. ಸೊ ನೆಕ್ಸ್ಟು ಎನೇಬಲ್ ಟ್ಯಾಲಿ ಆಡಿಟ್ ಫ್ಯೂಚರ್ಸ್ ಅಂತ ಕೇಳ್ತಾ ಇದೆ. ನಿಮಗೆ ಬೇಕಾದರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿ ನಾನು ಇದನ್ನೇನು ಮುಟ್ಟಕ್ಕೆ ಹೋಗಲ್ಲ, ನೋ ಅಂತಲೇ ಇದೆ. ಸೊ ನೋ ಅಲ್ಲೇನು ಯೂಸರ್ ನೇಮ್ ಅಡ್ಮಿನ್ ಪಾಸ್ವರ್ಡ್ 1 2 3 ಅಂತ ಕೊಟ್ಟೆ. ಮತ್ತು ಎಂಟರ್ ಅಂತ ಕೊಟ್ಟೆ. ಸೊ ಇವಾಗ ಕಂಪನಿ ಆಫ್ ಪ್ರಶಿಗೆ ನಾನು ಅಡ್ಮಿನ್ 1 2 3 ಅಂತ ಪಾಸ್ವರ್ಡ್ ಕೊಟ್ಟಿದ್ದೆ. ಸೊ ಈಗ ಮತ್ತೆ ಕಂಪನಿ ಹತ್ರ ಹೋಗ್ಬಿಟ್ಟು ಇಲ್ಲಿ ಶರ್ಟ್ ಅಂತ ಕೊಡ್ತೀನಿ. ಶರ್ಟ್ ಅಂತ ಕೊಟ್ಟು ಕಂಪನಿ ಆಫ್ ಪ್ರಶಿ ಅನ್ನೋದು ಶರ್ಟ್ ಆಯಿತು. ಈಗ ನಾನು ಓಪನ್ ಮಾಡಬೇಕು ಅದೇ ಕಂಪನಿ ಆಫ್ ಪ್ರಶಿ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡಿ ಇಲ್ಲಿ ಏನು ಕೇಳ್ತಾ ಇದೆ ನಿಮಗೆ, ಯೂಸರ್ ನೇಮ್ ಕೇಳ್ತಾ ಇದೆ. ಯೂಸರ್ ನೇಮ್ ನಾನು ಏನು ಟೈಪ್ ಮಾಡಿದ್ದೆ? ADMIN ಅಡ್ಮಿನ್ ಅಂತ ಟೈಪ್ ಮಾಡಿದ್ದೆ. ಪಾಸ್ವರ್ಡ್ 1 2 3 ಅಂತ ಟೈಪ್ ಮಾಡಿದ್ದೆ. ಸೊ ನಾನು ಯಾವಾಗ ಯೂಸರ್ ನೇಮ್ ಅಂತ ಪಾಸ್ವರ್ಡ್ ಕೊಟ್ಟರೆ ಆವಾಗ ಇದು ಓಪನ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ನಿಮಗೆ ಗೊತ್ತಾಯಿತು
ಏನು ಅಂತ ನಿಮಗೆ ಈಸಿಯಾಗಿ ಗೊತ್ತಾಯ್ತು. ಇವಾಗ ನಾವು ಯಾವುದಕ್ಕೆ ಕ್ರಿಯೇಟ್ ಮಾಡಿದ್ವಿ ಅಂತ. ಸೊ ಫ್ರೆಂಡ್ಸ್, ಇವಾಗ ಇನ್ನೂ ಆಪ್ಷನ್ ಇದೆ. ಇನ್ನೂ ಆಪ್ಷನ್ ಅಂದರೆ ಹೇಗೆ ಅಂದರೆ, ಇನ್ನು ಯೂಸರ್ಗೆ ಅಂದರೆ ಲೋ ಲೆವೆಲ್ ಎಂಪ್ಲಾಯಿ ಅಂತ ಹೇಳೋಕ್ಕಾಗಲ್ಲ. ಈ ಥರ ಹೇಳ್ಬೋದು ನಾವು. ಬರೀ ಬಿಲ್ಲಿಂಗ್ ಇದೆ ಅಂದ್ಕೊಳ್ಳಿ, ಬಿಲ್ಲಿಂಗ್ ಪರ್ಸನ್ ಮಾತ್ರ ಒಂದು ಪಾಸ್ವರ್ಡ್ ಬೇಕು, ಆಡಿಟರ್ಗೆ ಒಂದು ಪಾಸ್ವರ್ಡ್ ಬೇಕು, ಅಂದರೆ ಏನೇನು ಅವ್ರು ಆಕ್ಸೆಸ್ ಮಾಡಬೇಕು ಆ ಥರ ಪಾಸ್ವರ್ಡು ಇದೆ. ಸೊ ಇವಾಗ ಸದ್ಯಕ್ಕೆ ನಮಗೆ ಏನೇನು ಬೇಕೋ ಅದು ತಿಳ್ಕೊಳೋಣ. ಫಸ್ಟ್ ನಾವು ತಿಳ್ಕೊಂಬಿಟ್ಟು ನಾವು ನೆಕ್ಸ್ಟ್ ಇದಕ್ಕೆ ಬರೋಣ. ಸೊ ಫ್ರೆಂಡ್ಸ್, ಇವಾಗ ಇದಾಯಿತು ಪಾಸ್ವರ್ಡ್. ಕಂಪನಿ ಆಫ್ ಪ್ರಶಿನಲ್ಲಿ ಈ ರೀತಿ ಬಂತು. ಆಮೇಲೆ ನಾವೀಗ ಶಾರ್ಟ್ಕಟ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಕೆ ಅಂತ ಏನೋ ಇದೆ, ಕೆಳಗಡೆ ಒಂದು ಲೈನ್ ಇದೆ, ಇಲ್ಲಿ ವೈ ಅಂತ ಇದೆ, ಒಂದೇನೋ ಲೈನ್ ಇದೆ. ಅಂದರೆ ಕಂಪನಿಗೆ ಕೆ ಅಂದ್ಬಿಟ್ಟು ಕೆಳಗಡೆ ಆ್ಯಶ್ ಇದೆ, ಡಾಟಾಗೆ ವೈ ಅಂದ್ಬಿಟ್ಟು ಆ್ಯಶ್ ಇದೆ, ಎಕ್ಸ್ಚೇಂಜ್ ಝೆಡ್ ಅಂತ ಆ್ಯಶ್. ಅದೇ ರೀತಿ ಈ ರೀತಿ ಇಂಪೋರ್ಟು, ಎಕ್ಸ್ಪೋರ್ಟು, ಶೇರು, ಪ್ರಿಂಟು, ಪ್ರತಿಯೊಂದಕ್ಕೂ ಪ್ರತಿ ಒಂಥರ ಇದೆ. ಏನಿದು ಅಂತ ಈಗ ನಾವು ನೋಡೋಣ. ಸೊ ಇವಾಗ ಏನಿದು ಅಂದರೆ, ಇವಾಗ ನಿಮಗೆ ಎರಡು ಥರ ವರ್ಕ್ ಆಗುತ್ತೆ ಆಪ್ಷನ್. ಓಕೆ, ಸೊ ಯಾವ ಥರ ಅಂದರೆ, ಈಗ ನೋಡಿ, ಕೆ ಕೆಳಗಡೆ ಡ್ಯಾಶ್ ಇದೆ ಅಂದರೆ ಅದು ಶಾರ್ಟ್ಕಟ್. ಆವಾಗ ನಾವು ಏನು ಆಲ್ಟ್ ಕೆ ಅಂತ ಟೈಪ್ ಮಾಡಬೇಕು. ಆಲ್ಟ್ ಕೆ ಅಂತ ಟೈಪ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಸೊ ನಿಮಗೆ ಕ್ರಿಯೇಟ್ ಆಲ್ಟರ್ ಗೊತ್ತಾಯಿತು. ಚೇಂಜಿಗೆ F3 ಅಂತ ಇದೆ, ಸೆಲೆಕ್ಟ್ ಆಲ್ಟ್ F3 ಅಂತ ಇದೆ, ಶರ್ಟಿಗೆ ಕಂಟ್ರೋಲ್ F3 ಅಂತ ಇದೆ. ಅಂದರೆ ನಾವು ಕಂಪನಿಗೆ ಹೋಗ್ಬಿಟ್ಟು ಆ ಬಟನ್ ಮೇಲೆ ಕ್ಲಿಕ್ ಮಾಡೋ ಬದಲು ಡೈರೆಕ್ಟ್ ಆಚೆನೇ ಕ್ಲಿಕ್ ಮಾಡ್ಬೋದು. ನಾವು ಕಂಪನಿ ಶರ್ಟ್ ಮಾಡಬೇಕಂದ್ರೆ ಏನಿದೆ, ಕಂಟ್ರೋಲ್ F3 ಅಂತ ಇದೆ ಆಪ್ಷನ್, ನೀವು ನೋಡ್ಬೋದು. ಏನಿದೆ, ಕಂಟ್ರೋಲ್ F3 ಅಂತ ಇದೆ ಶರ್ಟಿಗೆ. ಸೊ ನಾನು ಡೈರೆಕ್ಟ್ ಕೀಬೋರ್ಡ್ಗೆ ಬರ್ತೀನಿ, ಕಂಟ್ರೋಲ್ ಪ್ರೆಸ್ ಮಾಡ್ತೀನಿ, F3 ಪ್ರೆಸ್ ಮಾಡ್ತೀನಿ, ನೋಡಿ ಡೈರೆಕ್ಟಾಗಿ ಶರ್ಟ್ ಕಂಪನಿಗೆ ಹೋಯ್ತು. ಎಂಟರ್ ಅಂತ ಕೊಡ್ತೀನಿ, ನೋಡಿ ಕಂಪನಿ ಶರ್ಟ್ ಆಯಿತು ಈ ರೀತಿ. ಸೊ ಇವಾಗ ಮತ್ತೆ ನಾನು ಎಡಿಟ್ಗೆ ಹೋಗ್ತೀನಿ. ಎಡಿಟ್ಗೆ ಹೋಗ್ಬೇಕಂದ್ರೆ ಏನು ಅಂದರೆ ಆಲ್ಟರ್ಗೆ ಹೋಗ್ತೀನಿ. ಆಲ್ಟರ್ಗೆ ಹೋಗ್ಬೇಕಾದ್ರೆ ನಾನು ಮತ್ತೆ ಕಂಪನಿ ಆಫ್ ಫ್ರೆಶ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ರೀತಿ ಬಂತು. ಅಡ್ಮಿನ್ ಪ್ರತಿ ಸಲನೂ ಕೇಳುತ್ತೆ 1 2 3 ಪಾಸ್ವರ್ಡ್ ಈ ಥರ ಬಂತು. ಸೊ ನಾನು ಗೊತ್ತಾಯ್ತಲ್ವ, ಆಲ್ಟ್ F3 ಅಂತ ಕೊಟ್ಟರೆ ಕಂಪನಿ ಓಪನ್ ಆಗುತ್ತೆ. ನಿಮ್ಗೆ ಗೊತ್ತು ಈ ರೀತಿ. ಸೊ ಅದೇ ರೀತಿ ಪ್ರತಿಯೊಂದಕ್ಕೂ ಇದೆ, ಡೇಟಾ ಎಕ್ಸ್ಚೇಂಜ್ ಇದೆಲ್ಲ ಆಪ್ಷನ್ ನಿಮಗೆ ಬರ್ತಾ ಏನಂತ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನಾನು ಮತ್ತೆ ಆಲ್ಟರ್ಗೆ ಹೋಗ್ತೀನಿ, ಕಂಪನಿ ಆಫ್ ಫ್ರೆಶ್ ಆಲ್ಟರ್ಗೆ ಹೋಗ್ತೀನಿ. ಆಲ್ಟರ್ಗೆ ಹೋದಾಗ ನಾನು ಇಲ್ಲಿ ಎಸ್ ಅಂತ ಕೊಟ್ಟಿದ್ದೆ, ಇಲ್ಲೂ ಎಸ್ ಕೊಟ್ಬಿಡ್ತೀನಿ, ವೈ ಅಂತ ಕೊಡ್ತೀನಿ, ಎಸ್. ಓಕೆ, ಅಕ್ಸೆಪ್ಟ್ ಈ ರೀತಿ ಆಯ್ತು. ಸೊ ನೆಕ್ಸ್ಟ್ ನಾವು ಲೆಡ್ಜರ್ ಅಂತ ಹೋಗ್ತೀವಿ. ಲೆಡ್ಜರ್ ಅಂದ್ರೆ ಏನು ಅಂದ್ರೆ, ನಿಮಗೆ ಕಾಮರ್ಸ್ ಸ್ಟೂಡೆಂಟ್ ಆಗಿ ಲೆಡ್ಜರ್ ಅಂದ್ರೆ ಏನಂತ ಗೊತ್ತಿತ್ತು. ಸೊ ಅದಕ್ಕಿಂತ ಮುಂಚೆ ಕಂಪನಿ ಆಫ್ ಫ್ರೆಶ್ ಅಂತ ಇರೋದು ನಾನು ಚೇಂಜ್ ಮಾಡ್ಕೊತೀನಿ, ಶರ್ಟ್ ಮಾಡಿಬಿಟ್ಟು. ನಾನು ಅದಕ್ಕೆ 2 ಕಂಪನಿ ಕ್ರಿಯೇಟ್ ಮಾಡಿದ್ದೆ. ಏನೇನು ಇಂಪಾರ್ಟೆಂಟ್ ಇದೆಯೋ ಅದೆಲ್ಲ ಫ್ರೆಶ್ ಕಂಪನಿಯಲ್ಲಿ ಹಾಕ್ತೀನಿ. ಯಾವುದಾದ್ರು ಅಂದರೆ ಯಾವುದೋ ಆಪ್ಷನ್ ನಮ್ಗೆ ಗೊತ್ತಾಗಲೇಬೇಕು, ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈಗ ಫ್ರೆಶ್ ಕಂಪನಿನಲ್ಲಿ ಇದ್ದೇನೆ. ಸೊ ಇಲ್ಲಿ ಲೆಡ್ಜರ್ ಏನಿದು, ಲೆಡ್ಜರ್ ಫಾರ್ ಎಕ್ಸಾಂಪಲ್ ಇವಾಗ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ. ಆಪ್ಷನಲ್ಲಿ ಈ ರೀತಿ ಇದೆ, ಗ್ರೂಪ್ಸು. ಕ್ರಿಯೇಟ್ನಲ್ಲಿ ಯಾಕೆ ಕ್ರಿಯೇಟ್ ಬಂತು ಅಂತ ಹೇಳಿದ್ರೆ, ಕಂಪನಿ ಸೆಲೆಕ್ಟ್ ಆಗಿದಾಗ ಗೇಟ್ ವೇ ಆಫ್ ಟ್ಯಾಲಿ ಅಂತ ನೇಮ್ ಇರುತ್ತೆ, ಸರಿನಾ? ಗೇಟ್ ವೇ ಆಫ್ ಟ್ಯಾಲಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ಇರುತ್ತೆ ನೋಡಿ. ಇಷ್ಟು ಮಾಸ್ಟರ್ಸು, ಇಷ್ಟು ಟ್ರಾನ್ಸಾಕ್ಷನ್ನು, ಇಷ್ಟು ಯುಟಿಲಿಟೀಸು, ಇಷ್ಟು ರಿಪೋರ್ಟ್ಸು, ಸರಿನಾ? ಸೊ ಇವಾಗ ನಾನು ಕ್ರಿಯೇಟ್ಗೆ ಹೋಗ್ತೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಗ್ರೂಪ್ಸ್ ಅಂತ ಇದೆ, ಲೆಡ್ಜರ್ಸ್ ಅಂತ ಇದೆ, ಕರೆನ್ಸಿ ಅಂತ ಇದೆ, ವೌಚರ್ ಟೈಪ್ ಅಂತ ಇದೆ, ಅಕೌಂಟಿಂಗ್ ಮಾಸ್ಟರ್ಸ್ ಅಲ್ಲಿ ಇಷ್ಟಿದೆ. ಇನ್ವೆಂಟ್ರಿನಲ್ಲಿ ಸ್ಟಾಕ್ ಗ್ರೂಪು, ಸ್ಟಾಕ್ ಕ್ಯಾಟಗರಿ, ಸ್ಟಾಕ್ ಐಟಮ್, ಯೂನಿಟ್, ಗೋಡೌನ್ ಈ ಥರ ಇದೆ. ಆಮೇಲೆ ಜಿ ಎಸ್ ಟಿ ಕ್ಲಾಸಿಫಿಕೇಶನ್ಸ್ ಅಂತ ಇದೆ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ಅಕೌಂಟಿಂಗ್ ಮಾಸ್ಟರ್ಸ್ನ ನೋಡಬೇಕು. ಫಸ್ಟ್ ನಾವು ಅಕೌಂಟಿಂಗ್ ಮಾಸ್ಟರ್ಸ್ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕ್ರಿಯೇಟ್ ಎಸ್ಕೇಪ್ ಕೊಡ್ತೀನಿ. ಎಸ್ಕೇಪ್ ಅಂದರೆ ಹಿಂದೆ ಬರುತ್ತೆ. ಇವಾಗ ಟ್ರಾನ್ಸಾಕ್ಷನ್ಸ್ ಅಂತ ಇದೆ, ಇಲ್ಲಿ ವೌಚರ್ಸ್, ಓಕೆ ಅದು ಬೇಡ. ಇವಾಗ ಕ್ರಿಯೇಟ್ ಮಾಡೋಣ. ಆಲ್ಟರ್ ಅಂತ ಹೋಗ್ತೀನಿ. ಇಲ್ಲಾಂದ್ರೆ ಚಾರ್ಟ್ ಆಫ್ ಅಕೌಂಟ್ಸ್ ಅಂತ ಇದೆ. ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ
ನಿಮಗೆ ಇಲ್ಲಿ ಗ್ರೂಪ್ಸ್ ಇದೆ. ಈಗ ನಾನು ಲೆಡ್ಜರ್ ಅಂತ ಇದೆ ನೋಡಿ, ಅಕೌಂಟಿಂಗ್ ಮಾಸ್ಟರ್ ಲೆಡ್ಜರ್ಸ್ ಅಂತ ಇದೆ. ಲೆಡ್ಜರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ನೀವು ನೋಡ್ಬೋದು ಕರೆಂಟ್ ಸೇಲ್ಸ್, ಬ್ಯಾಂಕ್ ಅಕೌಂಟ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಡೆಪಾಸಿಟ್, ಲೋನ್ ಆ್ಯಂಡ್ ಅಡ್ವಾನ್ಸ್, ಈ ಥರ ಬರ್ತಾ ಇದೆ. ನಮಗೆ ನಾರ್ಮಲ್ ಆಗಿ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಇದು ಏನಂತ ಗೊತ್ತಿರುತ್ತೆ. ಪ್ರತಿಯೊಂದಕ್ಕೂ ಏನೇನು ಅರ್ಥ, ಏನೇನು ಮಾಡಬೇಕಂತ. ಸೊ ಈ ಟ್ಯಾಲಿನಲ್ಲಿ ಇದೇ ಇಂಪಾರ್ಟೆಂಟ್. ಇದು ಗೊತ್ತಿದ್ರೇನೆ ಅಲ್ವಾ ನಾವು ಮಾಡೋಕ್ಕಾಗೋದು. ಸೊ ಈ ಥರ ನಾವು ಕಲಿಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾರ್ಮಲ್ ಪೀಪಲ್ ಅಂದರೆ ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿಲ್ಲ, ಟ್ಯಾಲಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ, ಬ್ಯಾಂಕ್ ಅಕೌಂಟ್ ಬಗ್ಗೆ ನನಗೆ ಗೊತ್ತಿರುತ್ತೆ ಅಲ್ವಾ. ಬ್ಯಾಂಕ್ ಅಕೌಂಟ್ ಅಂದರೆ ಏನು, ನಾವು ಈಗ ಯಾವುದೋ ಒಂದು ಬ್ಯಾಂಕ್ ಇದೆ, SBI ಬ್ಯಾಂಕು, ಕೆನರಾ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಈ ಥರ ಯಾವುದೋ ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ ನಾವು. ಇದು ನಾರ್ಮಲ್ ಆಗಿ ಗೊತ್ತು ನಮಗೆ ಅರ್ಥ ಆಗ್ಬೇಕಾದ್ರೆ ಈ ರೀತಿ ಅರ್ಥ ಆಗುತ್ತೆ. ಬಟ್ ಅದೇ ಈಗ ಡೆಪಾಸಿಟ್ ಅಂದರೆ ಏನು ಅರ್ಥ ಆಗುತ್ತೆ, ಡೆಪಾಸಿಟ್ ಅಂದರೆ ಲೈಟಾಗಿ ಅರ್ಥ ಆಗುತ್ತೆ ಈ ಥರ. ಆಮೇಲೆ ಏನೋ ಫಿಕ್ಸ್ಡ್ ಅಸೆಟ್ಸ್ ಅಂತದೆ, ಇನ್ವೆಸ್ಟ್ಮೆಂಟ್ ಅಂತದೆ, ಮಿಸಲೆನ್ಸ್ ಎಕ್ಸ್ಪೆನ್ಸಸ್ ಅಂತದೆ, ಬ್ರಾಂಚ್ ಡಿವಿಷನ್, ಕ್ಯಾಪಿಟಲ್ ಅಕೌಂಟು, ರಿಸರ್ವ್ಸ್ ಅಂತ ಸಪ್ಲೈಸು, ಕರೆಂಟ್ ಲಯಬಿಲಿಟೀಸ್, ಇದೆಲ್ಲ ನಾರ್ಮಲ್ ಪೀಪಲ್ಗೆ ಏನು ಅರ್ಥ ಆಗುತ್ತೆ, ಕಾಮರ್ಸ್ ಓದಿದ್ರೆ ಗೊತ್ತಾಗುತ್ತೆ, ನಾರ್ಮಲ್ಗೆ ಏನು ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ತಿಳ್ಕೊಳೋಣ. ಇವಾಗ ಲೆಡ್ಜರ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ಪು ನಾವು ಕಂಪನಿ ಕ್ರಿಯೇಟ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪು ಲೆಡ್ಜರ್ ಕ್ರಿಯೇಟ್ ಮಾಡ್ತೀವಿ. ಥರ್ಡ್ ಸ್ಟೆಪ್ಪು ಬಿಲ್ಲಿಂಗ್ ಮಾಡ್ತೀವಿ. ಫೋರ್ತ್ ಸ್ಟೆಪ್ಪು ಯಾವ ರೀತಿಯಿಂದ ತಿಳ್ಕೊಂತೀವಿ. ಫಿಫ್ತ್ ಸ್ಟೆಪ್ಪು ಯಾವ್ದ್ಯಾವ್ದು ಎಲ್ಲೆಲ್ಲಿ ಏನಾದ್ರು ಆಪ್ಷನ್ಸ್ ಬಿಟ್ಟಿದ್ರೆ ಆಪ್ಷನ್ಸ್ ಏನು ಅಂತ ಪ್ರತಿಯೊಂದು ತಿಳ್ಕೊತೀವಿ. ಸೊ ಟ್ಯಾಲಿನ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ನೀವು ಪರ್ಫೆಕ್ಟ್ ಆಗಬೇಕು. ಏನು ಟ್ಯಾಲಿ ಬಗ್ಗೆ ಗೊತ್ತಿಲ್ಲ, ನೀವು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ ಅಂದ್ರೂ ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗಬೇಕು. ಆ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಸೊ ಇವಾಗ ನಾವು ಲೆಡ್ಜರ್ಸ್ ಅಂದರೆ ಗೊತ್ತು. ನಾನೀಗ ಗ್ರೂಪ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಗ್ರೂಪ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗೂ ನಮಗೆ ಈ ರೀತಿ ಆಪ್ಷನ್ಸ್ ನಮಗೆ ಬರ್ತಿದೆ. ಸೊ ಇಲ್ಲಿ ಇವಾಗ ನಾವು ಡೈರೆಕ್ಟಾಗಿ ಲೆಡ್ಜರ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಸ್ಕೇಪ್ ಕೊಡ್ತೀನಿ. ಗೇಟ್ವೇ ಆಫ್ ಟ್ಯಾಲಿ ಬಂತು. ನಾನು ಇಲ್ಲಿ ತೊಗೊಂಡಿದ್ದು ಪ್ರಶಿ ಕಂಪನಿ. ಈ ಪ್ರಶಿ ಕಂಪನಿಗೆ ನಾನು ಯಾವುದೇ ರೀತಿ ಪಾಸ್ವರ್ಡ್ಸ್ ಕೊಟ್ಟಿಲ್ಲ, ಸರಿನಾ. ಸೊ ಇಲ್ಲಿ ಓಪನ್ ಮಾಡ್ತೀನಿ, ಕ್ರಿಯೇಟ್ಗೆ ಹೋಗ್ತೀನಿ. ಕ್ರಿಯೇಟ್ಗೆ ಹೋಗ್ಬಿಟ್ಟು ಗ್ರೂಪ್ ಅಂತ ಇದೆ, ಗ್ರೂಪ್ನ ನಾನು ಮುಟ್ಟಲ್ಲ. ಲೆಡ್ಜರ್ ಅಂತ ಇದೆ, ಲೆಡ್ಜರ್ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಸೊ ಯಾಕೆ ಗ್ರೂಪ್ ಮುಟ್ಟಿಲ್ಲ, ಯಾಕೆ ಲೆಡ್ಜರ್ಗೆ ಬಂದೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇದೇ ಮುಗಿಯೋಕ್ಕೆ ತುಂಬ ಹೊತ್ತಾಗುತ್ತೆ, ಬಟ್ ಇದೇ ಇಂಪಾರ್ಟೆಂಟು. ಬೋರ್ ಆಯಿತು ಅಂತ ಬಿಡೋಕೆ ಹೋಗಬೇಡ್ರಿ. ಯಾಕಂದರೆ ಇದು ಗೊತ್ತಾದ್ರೇ ನಿಮಗೆ ಬಿಲ್ಲಿಂಗ್ ಮಾಡೋಕ್ಕೆ ಗೊತ್ತಾಗೋದು. ಯಾಕಂದರೆ ಯಾವುದೋ ಒಂದು ಕಸ್ಟಮರ್ ಬಿಲ್ ಮಾಡ್ಬೇಕಾದ್ರೆ ಆ ಕಸ್ಟಮರ್ ಎದಕ್ಕೆ ಸೇರ್ತಾರೆ ಅಂತ ಗೊತ್ತಿದ್ರೆ ತಾನೇ ಬಿಲ್ ಮಾಡೋಕ್ಕಾಗೋದು ನಿಮಗೆ. ಅದಕ್ಕೋಸ್ಕರ ಟ್ಯಾಲಿನಲ್ಲಿ ಪ್ರತಿಯೊಂದು ಆಪ್ಷನು ತುಂಬ ಇಂಪಾರ್ಟೆಂಟು. ಬೇರೆ ಥರ ಕಾಪಿ ಪೇಸ್ಟ್ ಕಲಿತೀನಿ ಅಂದರೆ ಆಗಲ್ಲ, ಪ್ರತಿಯೊಂದು ತಿಳ್ಕೊಬೇಕು. ಸೊ ಫ್ರೆಂಡ್ಸ್, ಈಗ ನಾನು ಲೆಡ್ಜರ್ ಕ್ರಿಯೇಷನ್ ಹೇಳಿದ್ದೀನಿ. ಲೆಡ್ಜರ್ ಕ್ರಿಯೇಷನ್ ಹೇಗೆ ಬಂದೆ ಅಂತ ಗೊತ್ತು ತಾನೆ. ಕಂಪನಿ ಸೆಲೆಕ್ಟ್ ಆಗಿದೆ, ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿನಲ್ಲಿ ಇದ್ದೀನಿ. ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಲೆಡ್ಜರ್ ಅಂತ ಇದೆ, ಗ್ರೂಪ್ಸಲ್ಲಿ ಇರುತ್ತೆ. ನಾನು ಡೌನ್ ಬರ್ತೀನಿ, ಲೆಡ್ಜರ್ ಬರುತ್ತೆ, ಲೆಡ್ಜರ್ ಮೇಲೆ ಕ್ಲಿಕ್ ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಲೆಡ್ಜರ್ ಕ್ರಿಯೇಷನ್ ಅಂತ ಇದೆ, ಸರಿನಾ. ಲೆಡ್ಜರ್ ಕ್ರಿಯೇಷನ್ ನೇಮ್ ಅಂತ ಇದೆ. ಸೊ ನೇಮಲ್ಲಿ ನಾನು ಈಗ ಈ ಒಂದೊಂದರಲ್ಲಿ ಎರಡೆರಡು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಬ್ಯಾಂಕ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಎಸ್ ಬಿ ಐ ಕರೆಂಟ್ ಅಕೌಂಟ್. ಕಂಪನೀಸ್ಗೆಲ್ಲ ನಿಮಗೆ ನಾರ್ಮಲ್ ಆಗಿ ಹೇಳ್ತೀನಿ ನೋಡಿ. ಕಂಪನೀಸ್ಗೆ ಕರೆಂಟ್ ಅಕೌಂಟ್ ಅಂತಾರೆ, ಪರ್ಸನಲ್ ಇದ್ರೆ ಸೇವಿಂಗ್ ಅಕೌಂಟ್ ಅಂತ ಕರಿತೀವಿ, ಸರಿನಾ. ಸೊ ಈ ಥರ SBI ಕರೆಂಟ್ ಅಕೌಂಟ್. ಸೊ ಇದು ಎದಕ್ಕೆ ಬರುತ್ತೆ ಅಂದರೆ ರೈಟ್ ಸೈಡಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಈ ಥರ ಇಷ್ಟೊಂದು ಆಪ್ಷನ್ಸ್ ಇದೆ. ನಾನು ಹೇಳಿದ್ನಲ್ಲ ಲೆಡ್ಜರ್ ಇಂಪಾರ್ಟೆಂಟ್ ಅಂತ, ಇದಕ್ಕೆ ನಾನು ಹೇಳಿದ್ದ. ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ಈ ಥರ ಮೇಲೆ ಹೋಗ್ತೀನಿ, ಆ್ಯರೋ ಮಾರ್ಕ್ ಯೂಸ್ ಮಾಡ್ತೀನಿ. ಆ್ಯರೋ ಮಾರ್ಕ್ ಸಾರಿ ನಿಮಗೆ ಗೊತ್ತು ಎದಕ್ಕಾದ್ರೆ, ಸುಮ್ಮನೆ BANK ಅಂತ ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಬಂದುಬಿಡುತ್ತೆ. ಈಗ ನೋಡಿ, ನಾನು BAN ಅಂತ ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಏನಿದೆ ಅದೆಲ್ಲ ಇಲ್ಲಿ ಬರುತ್ತೆ. ನೀವು ಸೆಲೆಕ್ಟ್ ಮಾಡಿ ಈ ಥರ ಮಾಡ್ಕೊಬೋದು, ಈ ಥರ. ಸೊ ಇಲ್ಲಿ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ಕಾರಣ ನಾನು ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ನಾನು ಇಲ್ಲಿ ಫಿಲ್ ಮಾಡಲ್ಲ. ನಾನು ಜಸ್ಟ್ ಏನು ಫಿಲ್ ಮಾಡ್ತೀನಿ, ನೇಮ್ ಇದೆ, ನೇಮ್ ಏನಂತ ಹಾಕ್ತೀನಿ. ಅಂಡರ್ ಎದಕ್ಕೆ ಬರುತ್ತೆ ಅನ್ನೋದು ನಾನು ಪ್ರತಿಯೊಂದು ಎರಡೆರಡು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಅಕೌಂಟ್ ನಂಬರ್ ಅದೆಲ್ಲ ನಾನು ಕ್ರಿಯೇಟ್ ಮಾಡೋದಿಲ್ಲ ನಿಮಗೆ, ಓಕೆ. ಸೊ ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ.
ಅದನ್ನು ಕ್ರಿಯೇಟ್ ಮಾಡಿದ್ರೆ ಮಾಡ್ಕೊಬೋದು, ಬಟ್ ನಿಮ್ಗೆ ಯಾವ್ದು ಎದಕ್ಕೆ ಸೇರುತ್ತೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಇಲ್ಲಿ ಏನು ಮಾಡ್ತೀನಿ, ಎಂಟರ್ 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 ಎಂಟರ್. ಆಮೇಲೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಒಂದಿದೆ, ಅದು ನಾನು ಫಿಲ್ ಮಾಡಲ್ಲ, ಜಸ್ಟ್ ಎಂಟರ್ ಅಂತ ಕೊಡ್ತೀನಿ, ಅಕ್ಸೆಪ್ಟ್ ಅಂತ ಕೇಳ್ತದೆ, ಮತ್ತೆ ಎಂಟರ್ ಅಂತ ಕೊಡ್ತೀನಿ. ಇವಾಗ ಈ SBI ಕರೆಂಟ್ ಅಕೌಂಟ್ ಅಂತ ನಾನು ಏನು ಮಾಡಿದ್ನೋ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಂದ್ರೆ ಹಾಕೋಬೋದು, ಇಲ್ಲ ಕೆನರಾ ಬ್ಯಾಂಕ್ ಅಕೌಂಟ್ ನಿಮ್ಮ ಇಷ್ಟ. ಅದು ನಿಮಗೆ ಬಿಲ್ಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಯಾಕೆ ನಾನು ಆ ಥರ ಹಾಕ್ತಾ ಇದ್ದೀನಿ ಅಂತ. ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ಇದಿಲ್ಲ ಅಂದ್ರೆ ಬೇರೆನೂ ಹಾಕ್ಬೋದು. ಎಂಟರ್ ಎಂಟರ್, ಇದು ಸಹ ಎಲ್ಲಿ ಬರುತ್ತೆ ನೋಡಿ, ಬ್ಯಾಂಕ್ ಅಕೌಂಟಲ್ಲೇ ಬರುತ್ತೆ. ಎಂಟರ್ ಏನು ಮಾಡ್ತೀನಿ, ಅಗೇನ್ ಎಂಟರ್ 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 ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಿಮಗೆ ಇನ್ನೂ ಈಸಿಯಾಗೆ ಅದನ್ನು ಮುಗಿಸ್ಬೇಕಂದ್ರೆ ಜಸ್ಟ್ ಕಂಟ್ರೋಲ್ ಎ ಅಂತ ಕೊಡಿ, ಕಂಟ್ರೋಲ್ ಎ ಅಂತ ಕೊಟ್ಟರೆ ಮುಗ್ದೋಗ್ಬಿಡುತ್ತೆ. ಇವಾಗ ಎಸ್ಕೇಪ್ ಎಸ್ಕೇಪ್ ಅಂತ ಕೊಡ್ತೀನಿ, ಎಸ್ಕೇಪ್ ಎಸ್ಕೇಪ್ ಅಂತ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಚಾರ್ಟ್ಸ್ ಆಫ್ ಅಕೌಂಟ್ಸಲ್ಲಿ ಬರ್ತೀನಿ, ಲೆಡ್ಜರ್ಸ್ ಬರ್ತೀನಿ. ಲೆಡ್ಜರ್ಸಲ್ಲಿ ಈಗ ನಾನು ಏನು ಬ್ಯಾಂಕ್ ಅಕೌಂಟ್ ತಾನೇ ಕ್ರಿಯೇಟ್ ಮಾಡಿದ್ದು, ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನೋಡಿ, ಕೆನರಾ ಬ್ಯಾಂಕ್ ಅಕೌಂಟ್ ಅನ್ನೋದು ಇಲ್ಲಿದೆ, SBI ಕರೆಂಟ್ ಅಕೌಂಟ್ ಅನ್ನೋದು ಇಲ್ಲಿದೆ. ನಾನು ಇದನ್ನೇ ಇವಾಗ ಕ್ರಿಯೇಟ್ ಮಾಡಿದ್ದು. ನಾನು SBI ಕರೆಂಟ್ ಅಕೌಂಟ್ಗೆ ಎಂಟರ್ 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 ಅಂತ ಕೊಟ್ಕೊಂಡ್ಬಂದೆ. ನೆಕ್ಸ್ಟು ನಾನು ಜಸ್ಟ್ ಕಂಟ್ರೋಲ್ ಎ ಅಂತ ಕೊಟ್ಟೆ. ಇವಾಗ ನಾನು ಇನ್ನೂ ತುಂಬ ಕ್ರಿಯೇಟ್ ಮಾಡಿದ್ದೆ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕೆನರಾ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಇಲ್ಲಿದೆಯಾ, SBI ಕರೆಂಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಇಲ್ಲಿದೆಯಾ, ಇದೆ. ಸೊ ಎಸ್ಕೇಪ್ ಎಸ್ಕೇಪ್ ಅಂತ ಕೊಡ್ತೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಂದರೆ ನಮ್ಮ ಹತ್ರ ಏನೇನು ಕ್ರಿಯೇಟ್ ಮಾಡಿದ್ದು ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ಮತ್ತೆ ಕ್ರಿಯೇಟ್ಗೆ ಹೋಗ್ತೀನಿ, ಲೆಡ್ಜರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ OCC ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀನಿ. OCC ಅಕೌಂಟ್ ಅಂದರೆ ಓಪನ್ ಕ್ಯಾಶ್ ಕ್ರೆಡಿಟ್ ಅಂತ. ಸೊ ಆ ರೀತಿ ಓಕೆ. ಅದು ಸಾರಿ, ಇದು ಅಂಡರ್ ಹೇಳೋದು ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ಥರ SBI OCC SBI OCC ಅಕೌಂಟ್ ಅಂತ ಎಂಟರ್ ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ OCC ಅಂತ ಇದೆ, ಅಂಡರ್ನಲ್ಲಿ OCC ಅಂದರೆ ಓಪನ್ ಕ್ಯಾಶ್ ಕ್ರೆಡಿಟ್. ಓಕೆ, ನಾನು ಪ್ರತಿಯೊಂದು ಹೇಳ್ತೀನಿ ಏನಕ್ಕೆ ಬರುತ್ತೆ ಅಂತ. ಸೊ ಇವಾಗ ಜಸ್ಟ್ ಎಂಟರ್ ಎಂಟರ್ ಇಷ್ಟು ಎಂಟರ್ ಕೊಡೋಬೋದು, ಎಂಟರ್ 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 ಅಂದ್ರೆ ಇಷ್ಟು ಎಂಟರ್ ಕಟ್ಕೊಂಬರಕ್ಕೆ ಹೋಗೋದು. ನೀವು ಜಸ್ಟು ಕಂಟ್ರೋಲ್ ಎ ಅಂತ ಕೊಡ್ಬೋದು. ನಾನು ನೆಕ್ಸ್ಟ್ ಇದು ಕೊಡ್ತೀನಿ, ಕಂಟ್ರೋಲ್ ಎ ಅನ್ನೋದು. ಓಕೆ, ಈಗ ನೆಕ್ಸ್ಟು ಆಕ್ಸಿಸ್ ಬ್ಯಾಂಕ್ OCC ಅಕೌಂಟ್, ಬ್ಯಾಂಕ್ OCC ಅಕೌಂಟ್, ಓಕೆ. ನಾನು ಹಳೆಯದು OCC ಕೊಟ್ಟನೆ. ಓಕೆ, OCC ಅಕೌಂಟ್, ಓಕೆ OCC ಅಕೌಂಟ್ ಓಡಿಗೆ ಬರುತ್ತೆ. ಇವಾಗ ನೋಡಿ ನಾನು ಎಂಟರ್ ಜಾಸ್ತಿ ಕೊಡಕ್ಕೆ ಹೋಗಲ್ಲ, ಜಸ್ಟ್ ಕಂಟ್ರೋಲ್ ಇಟ್ಕೊಂಡು ಎ ಅಂತ ಕೊಡ್ತೀನಿ. ಕಂಟ್ರೋಲ್ ಎ ಅಂತ ಕೊಟ್ಟರೆ ಆಟೋಮೆಟಿಕಾಗಿ ಸೇವ್ ಆಗ್ತಾಯಿದೆ. ಓಕೆ, ಅಷ್ಟು ಸತಿ ಎಂಟರ್ ಕೊಡೋ ಬದಲು 5-6 ಸತಿ ಜಸ್ಟ್ ಕಂಟ್ರೋಲ್ ಎ ಕೊಟ್ಟರೆ ಆಯ್ತಲ್ವಾ, ಆ ರೀತಿ. ನೆಕ್ಸ್ಟ್ ಓವರ್ ಡ್ರಾಫ್ಟ್ ಅಕೌಂಟು, ಶಾರ್ಟ್ ಕಟ್ ಓಡಿ ಅಂತಾನೆ ಬರ್ಕೊತೀನಿ, ಓಡಿ ಅಕೌಂಟು. ಸೊ ಇದನ್ನು ನಾನು ಬ್ಯಾಂಕ್ ಓಡಿ ಅಕೌಂಟ್ಗೆ ಹಾಕೊತೀನಿ, ಬ್ಯಾಂಕ್ ಓಡಿ ಅಕೌಂಟ್ಗೆ ಮತ್ತೆ ಕಂಟ್ರೋಲ್ ಎ, ಸೇವ್ ಆಯಿತು. ಸೊ ಬ್ರಾಂಚ್ ಆ್ಯಂಡ್ ಡಿವಿಷನ್ ಅಂತ ಇದೆ. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದ್ಕೊಳ್ಳಿ. ಸೊ ಬೆಂಗಳೂರಲ್ಲಿ ಇದ್ದಾಗ ನಮಗೆ ಏರಿಯಾ ಎಷ್ಟು ಇರುತ್ತೆ, ಫಾರ್ ಎಕ್ಸಾಂಪಲ್ ಮಾಗಡಿ ರೋಡು, ರಾಜಾಜಿನಗರ, ಮಲ್ಲೇಶ್ವರಂ, ಈ ರೀತಿ. ಆ ಥರ ನಮ್ಮ ಬ್ರ್ಯಾಂಚಸ್ ಜಾಸ್ತಿ ಇದ್ದರೆ, ಬೆಂಗಳೂರಿನಲ್ಲಿ ಒಂದು 4 ಬ್ರ್ಯಾಂಚ್ ಇದ್ದರೆ 4 ಆ ಏರಿಯಾ ನೇಮು. ಇಲ್ಲಾಂದರೆ ನಾವು ಬೆಂಗಳೂರು ಅಲ್ಲಿ ಒಂದು ಬ್ರ್ಯಾಂಚು, ಮೈಸೂರಲ್ಲಿ ಒಂದು ಬ್ರ್ಯಾಂಚ್ ಇದ್ದರೆ ಬ್ರಾಂಚ್ ಆ್ಯಂಡ್ ಡಿವಿಷನ್ಗೆ ಹೋಗ್ತೀನಿ, ಕಂಟ್ರೋಲ್ ಎ. ಅದ್ರ ನೇಮ್ ಆ್ಯಂಡ್ ಅಡ್ರೆಸ್ಸು ಟೈಪ್ ಮಾಡಬೇಕು ಇದ್ದಾಗ. ಬಟ್ ಇಲ್ಲಿ ನಾವು ಎಜುಕೇಷನ್ ಪರ್ಪಸ್ ಅಂದರೆ ಇಷ್ಟು ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ, ಮಾಡ್ಕೊಂಡ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಬೇಗ ನಾನು ಕ್ರಿಯೇಟ್ ಮಾಡ್ತಾರೆ. ಇವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ, ಯಾವ್ದಾದ್ರು ಗೆದಕ್ಕೆ ಸೇರುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೆ. ನೆಕ್ಸ್ಟು ಬೆಂಗಳೂರು ಒಂದು ಬ್ರಾಂಚ್ ಇದೆ ಅಂದ್ಕೊಳ್ಳಿ. ಆಮೇಲೆ ಡೆಲ್ಲಿನಲ್ಲಿ ಒಂದು ಬ್ರಾಂಚ್ ಇದೆ ಅಂದ್ಕೊಳ್ಳಿ, ಬ್ರಾಂಚ್ ಆ್ಯಂಡ್ ಡಿವಿಷನ್ ಬರುತ್ತೆ. ಕಂಟ್ರೋಲ್ ಎ ಅಂತ ಕೊಟ್ಟರೆ ಮುಗ್ದೋಯ್ತು, ಅಂದರೆ ಮುಗ್ದೋಯ್ತು, ಸೇವ್ ಆಯಿತು.
ನೆಕ್ಸ್ಟು ಈ ರೀತಿ ರಾಜೇಶ್ ಕ್ಯಾಪಿಟಲ್, ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಹೇಳಿದ ಕಂಟ್ರೋಲ್ ಅಂತ ಕೊಟ್ಟರೆ ಮುಗ್ದೋಗುತ್ತೆ. ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ನಾನೆಲ್ಲ ಕಂಟ್ರೋಲ್ ಅಂತ ಕೊಡ್ತೇನೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡಲ್ಲಿ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ. ಅದರಲ್ಲಿ ನಮಗೆ ಬೇರೆ ಬೇರೆ. ಸೊ ಇನ್ನು ನಮಗೆ ಇನ್ನೂ ಗೊತ್ತಾಗಬೇಕು. ಇದಾದಮೇಲೆ ನಾನು ಇನ್ನೂ ಹೇಳ್ತೀನಿ ಕ್ರೆಡಿಟ್ ಅಂದರೆ ಏನು, ಡೆಬಿಟ್ ಅಂದರೆ ಏನು, ಅದು ಗೊತ್ತಾಗಬೇಕು. ಬ್ಯಾಂಕಲ್ಲಿ ನೋಡ್ತೀರಾ ನೀವು, ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಪೇಮೆಂಟ್ಗೆ ಹೋಗ್ತೀನಿ, ಸರಿನಾ? ಇವಾಗ ಜಸ್ಟ್ ನಾನು ಕ್ರಿಯೇಟ್ ಮಾಡ್ತೇನೆ, ನಿಮಗೆ ಜಸ್ಟ್ ಏನಂತ ಗೊತ್ತಾಗ್ಬೇಕಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಿಮಗೆ ಬೋರ್ ಆಗಬಾರ್ದು ಅಂತ. ಸೊ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಲೈಟಾಗಿ ನಿಮ್ಗೆ ಗೊತ್ತಾ, ಬ್ಯಾಂಕ್ ಅಂದರೆ ಹೀಗೆ, ಕ್ಯಾಪಿಟಲ್ ಅಕೌಂಟ್ ಅಂದರೆ ಪರ್ಸನ್ ನೇಮ್ ಬಂತು. ಸೊ ಆ ರೀತಿ ನಿಮಗೆ, ಅದಕ್ಕೋಸ್ಕರ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಇವಾಗ ಪೆಟಿ ಕ್ಯಾಶ್ ಅಂದರೆ ನಮ್ಮ ಮನೇಲಿ ಸೇವ್ ಮಾಡಿರೋ ಕ್ಯಾಶ್, ಅದನ್ನು ಕ್ಯಾಶ್ ಇನ್ ಹ್ಯಾಂಡ್ ಕೊಡ್ತೀನಿ, ಕಂಟ್ರೋಲ್ ಎ. ಸೊ ನೆಕ್ಸ್ಟು ಆಫೀಸ್ ರೆಂಟ್ ಎಲ್ಲ ಕರೆಂಟ್ ಅಸೆಟ್ಸ್, ಕಂಟ್ರೋಲ್ ಎ. ಸೊ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ. ಎಲೆಕ್ಟ್ರಿಸಿಟಿ ಬಿಲ್, ಇಲ್ಲಂದ್ರೆ ಸ್ಯಾಲ್ರೀಸ್, ಇದು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ, ಕಂಟ್ರೋಲ್ ಎ ಅಂದರೆ ಇದಾಗ್ಬಿಡುತ್ತೆ. ನೀವು ಎಂಟರ್ ಕೊಟ್ಕೊಂಡು ಮಾಡ್ಕೊಬೋದು. ಹೇಳಿದ್ಮೇಲೆ ಆಲ್ರೆಡಿ ಹಂಗೂ ಮಾಡ್ಕೊಬೋದು. ನಾನು 2 ಅಂತ ಹೇಳಿದೆ, ಈಗ 1 ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಬೋರ್ ಆಗಬಾರ್ದಂತ. ಆಫೀಸ್ ರೆಂಟ್, ಡೆಪಾಸಿಟ್, ಇದೆಲ್ಲ ಡೆಪಾಸಿಟಲ್ಲಿ ಬರುತ್ತೆ. ಸೊ ಕಂಟ್ರೋಲ್ ಎ, ಸೇವ್ ಆಯಿತು. ಫ್ಯಾಕ್ಟ್ರಿದು ಎಲೆಕ್ಟ್ರಿಸಿಟಿ, ಬಿಲ್ ಇರುತ್ತೆ. ಇಲ್ಲಾಂದರೆ ನಾವು ಏನಾದರೂ ಕೊರಿಯರ್ ಆಫೀಸ್ ಇದ್ದರೆ ಪೆಟ್ರೋಲ್ ಚಾರ್ಜಸ್ಸು, ಅದೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇನ್ಕಮ್ ಇತ್ತು ಅಂದ್ಕೊಳ್ಳಿ ನಮಗೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಅಂದರೆ ಏನೊಂದು ಸರ್ವಿಸ್ ಚಾರ್ಜು, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ನಾವು ಕಲೆಕ್ಟ್ ಮಾಡ್ತೀವಿ. ಇದೆಲ್ಲ ಇನ್ಕಮ್ ಅಲ್ಲಿ ಇರುತ್ತೆ. ಇದೆಲ್ಲ ಡೈರೆಕ್ಟ್ ಇನ್ಕಮ್. ಕಂಟ್ರೋಲ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನೆಕ್ಸ್ಟ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಡ್ಯೂಟೀಸಲ್ಲಿ ನಿಮ್ಗೆ ಗೊತ್ತಲ್ಲ, GST, SGST ಅದೆಲ್ಲ ಬರುತ್ತೆ. ಅದನ್ನು ನಿಮಗೆ ಹೇಳ್ತೀನಿ, ಬಿಲ್ಲಿಂಗ್ ಟೈಮಲ್ಲಿ ಹೇಳ್ತೀನಿ ಅದನ್ನು. ಈಗ ನಮಗೆ ನಾರ್ಮಲ್ ಆಗಿ TDS, ಇಲ್ಲಾಂದರೆ GST ಅಂದರೆ ನಿಮ್ಗೆ ಗೊತ್ತು. GST 2 ಥರ ಇರುತ್ತೆ. ನಿಮಗೆ GST ಅಂದರೆ ಮಾತ್ರ ಗೊತ್ತು ನಾರ್ಮಲ್ ಪೀಪಲ್ಗೆ. ಅದರಲ್ಲಿ CST, SGST ಅಂತ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಜಸ್ಟ್ CGST ಅಂತ ಹಾಕ್ತೀನಿ. ಇದನ್ನು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ, ಇವಾಗ ನಾನು ಸದ್ಯಕ್ಕೆ ಏನೋ ಬ್ಲ್ಯಾಂಕ್ ಎಲ್ಲ ಹೇಳಿದ್ನಲ್ಲ, ಕಂಟ್ರೋಲ್ ಎ ಇಲ್ಲ ಎಂಟರ್ ಅಂತ ಕೊಟ್ಟು ಸೇವ್ ಮಾಡ್ತಾ ಇರ್ತೀನಿ. ಇವಾಗ ನಮಗೆ ಈಗ ಆಫೀಸಲ್ಲಿ ವರ್ಕಿಂಗೋಸ್ಕರ ಇರೋ ಕಂಪ್ಯೂಟರ್ಸ್ ಎಲ್ಲ ನಮಗೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಎ. ಆಫೀಸ್ ರೆಂಟ್ ಎಕ್ಸ್ಪೆನ್ಸಸ್ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಮತ್ತು ಕಂಟ್ರೋಲ್ ಎ ಸೇವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟು ನಾವೇನಾದ್ರು FD ಇಟ್ಟಿದ್ರೆ ಬ್ಯಾಂಕಲ್ಲಿ, ಇಲ್ಲಾಂದರೆ ನಾರ್ಮಲ್ ಆಗಿ ಕರೆಂಟ್ ಅಕೌಂಟ್ಗೆ ಇದು ಬರಲ್ಲ. FD ಹಂಗಿದ್ರೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಬರುತ್ತೆ.
ಈ ಥರ ಬಂದಾಗ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಕಂಟ್ರೋಲ್ ಎ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ನಮ್ಮ ಕಂಪನಿಯವರು ಶೇರ್ಸ್ ಏನಾದ್ರು ಪರ್ಚೇಸ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಮ್ಯೂಚುವಲ್ ಫಂಡ್ ಒಂದು ಇಲ್ಲದ್ರೆ ಎದಳ ಒಂದು ಶೇರ್ಸ್ ಎಲ್ಲ ಎದಳು. ಸೊ ಇದೆಲ್ಲ ನಮಗೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಎ, ಲೋನ್ ತಗೊಂಡಿರ್ತೀರ ಅಂದ್ಕೊಳ್ಳಿ, ಲೋನ್ ಇಲ್ಲ ಅಡ್ವಾನ್ಸ್ ಯಾವುದಾದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಯಾವುದು ಸಪ್ಲೈಯರ್ಗೆ ಅಡ್ವಾನ್ಸ್ ಕಟ್ಟಿರ್ತೀರಾ, ಸೊ ಇದೆಲ್ಲ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಎ ಸೇವ್ ಆಗುತ್ತೆ. ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ, ಇಲ್ಲ ವೆಹಿಕಲ್ ಲೋನು ಯಾವುದೋ ಒಂದು ತೊಗೊಂಡಿರ್ತೀರ, ಸೊ ಆಫೀಸ್ಗೋಸ್ಕರ ತೊಗೊಂಡ್ರೆ ಕಮರ್ಷಿಯಲ್ ಆಗುತ್ತೆ. ಸೊ ವೆಹಿಕಲ್ ಲೋನ್ ತೊಗೊಂಡಿರ್ತಾರೆ ನಿಮ್ಮ ಆಫೀಸ್ಗೋಸ್ಕರ, ಅದು ಲೋನ್ ಲಯಬಿಲಿಟಿನಲ್ಲಿ ಬರುತ್ತೆ. ಕಂಟ್ರೋಲ್ ಎ. ನೆಕ್ಸ್ಟು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದೋ ಒಂದು ಮಿಸಲೇನಿಯಸ್ ಎಕ್ಸ್ಪೆನ್ಸ್ ಅಂದರೆ ನೀವು ಡಿಸ್ಕೌಂಟ್ ಕೊಟ್ಟಿರ್ತೀರಿ ಅದಕ್ಕಾದ್ರೂ, ಇಲ್ಲಾಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಹಿಂಗೆ ಹಂಗೆ ಅಂತ ಪ್ಲ್ಯಾನ್ ಆಗ್ತೀವಿ, ಅದಕ್ಕೆ ಸ್ವಲ್ಪ ಖರ್ಚಾಗಿರುತ್ತೆ, ಅದೆಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೊ ಕಂಟ್ರೋಲ್ ಎ. ಪ್ರಾವಿಷನ್ಸ್ ಆನ್ ಇನ್ಕಮ್ ಟ್ಯಾಕ್ಸ್, ಇದೆಲ್ಲ ಪ್ರಾವಿಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ಬರುತ್ತೆ. ಪರ್ಚೇಸ್ ಅಕೌಂಟಲ್ಲಿ ಗೂಡ್ಸ್ ಪರ್ಚೇಸ್, ಇದೆಲ್ಲ ಪರ್ಚೇಸ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಎ. ರಿಸರ್ವ್ ಆನ್ ಸರ್ಪ್ಲಸ್, ಸೊ ಈ ರೀತಿ ರಿಸರ್ವ್ಸ್ ಆನ್ ಸರ್ಪ್ಲಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಕ್ಯಾರೆಟ್, ಇದೆಲ್ಲ ರಿಟೇನ್ ಅರ್ನಿಂಗ್ಸ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಎ. ಸೊ ನೆಕ್ಸ್ಟು ಪ್ರಾಡಕ್ಟ್ ಸೇಲ್ಸ್, ಇದೆಲ್ಲ ಸೇಲ್ಸ್ ಅಕೌಂಟಲ್ಲಿ ಬರುತ್ತೆ. ಕಂಟ್ರೋಲ್ ಎ. ನೆಕ್ಸ್ಟು ಲೋನ್ ತೊಗೊಂಡಿರ್ತೀರ, ಎಕ್ವಿಪ್ಮೆಂಟ್ಗೋಸ್ಕರ ಲೋನ್ ತೊಗೊಂಡಿರ್ತೀರ, ಸೊ ಇದೆಲ್ಲ ಸೆಕ್ಯೂರ್ ಲೋನ್ಸ್ ಅಲ್ಲಿ ಬರುತ್ತೆ. ನಿಮ್ಮ ಕಂಪನಿಲಿ ಇರೋ ರಾ ಮೆಟೀರಿಯಲ್ ಇತ್ತು ಅಂದ್ಕೊಳ್ಳಿ, ಇದೆಲ್ಲ ಸ್ಟಾಕ್ ಇನ್ ಹ್ಯಾಂಡಲ್ ಬರುತ್ತೆ. ಸಂಡೇ ಕ್ರೆಡಿಟರ್ಸ್, ಸಂಡೇ ಡೆಟಾರ್ಸ್ ಅಂತ ಬರುತ್ತೆ, ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈ ಟೈಮ್ನ ಅದೇ ಇಂಪಾರ್ಟೆಂಟ್, ಯಾಕಂದರೆ ಪ್ರತಿಯೊಂದಕ್ಕೂ ಒಂದೊಂಥರ ರಿಯಾಕ್ಟ್ ಆಗುತ್ತೆ ಸಂಡೇ ಕ್ರೆಡಿಟರ್ಸ್, ಸಂಡೇ ಡೆಟಾರ್ಸ್. ಸೊ ನಾನು ಇದು ಲೆಡ್ಜರ್ ಆಗ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಅಂತ. ಇವಾಗ ನೆಕ್ಸ್ಟು ವೆಂಡರ್, ಸಂಡೇ ಕ್ರೆಡಿಟರ್ಸ್, ಕಂಟ್ರೋಲ್ ಎ.
ಸೊ ನೆಕ್ಸ್ಟು ರಿಟೇಲರ್, ಇವರು ಸಂಡೇ ಡೆಟಾರ್ಸ್, ಕಂಟ್ರೋಲ್ ಎ. ಸಸ್ಪೆನ್ಸ್ ಅಕೌಂಟ್, ಅನ್ಐಡೆಂಟಿಫೈಡ್ ಬ್ಯಾಂಕ್ ಟ್ರಾನ್ಸ್ಫರ್ಸ್ ಇದೆಯಲ್ಲ, ಸಸ್ಪೆನ್ಸ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಅನ್ಸೆಕ್ಯೂರ್ಡ್ ಲೋನ್ಸ್, ಲೋನ್ ಫ್ರಮ್ ಕಂಪನಿ ಓನರ್ ಇಲ್ಲಂದ್ರೆ ಡೈರೆಕ್ಟರ್, ಇದೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಲಾಸ್ಟಿಗೆ ಎಂಟರ್ ಅಂತ ಕಟ್ಕೊಂಡು ಹೋಗ್ಬಿಟ್ಟು ನಾನು ಇದು ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಲೆಡ್ಜರ್ನ ನಾನು ಕ್ರಿಯೇಟ್ ಮಾಡಿದೆ, ಸರಿನಾ. ಇವಾಗ ಎಸ್ಕೇಪ್ ಅಂತ ಕೊಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಕೊಡ್ತೀನಿ. ಇಲ್ಲಿ ಗೇಟ್ ವೇ ಆಫ್ ಟ್ಯಾಲಿನಲ್ಲಿ ಬಂದೆ, ಇಲ್ಲಿ ಚಾರ್ಟ್ ಆಫ್ ಅಕೌಂಟ್ ಅಂತ ಇದೆ. ಚಾರ್ಟ್ ಆಫ್ ಅಕೌಂಟ್ಸಲ್ಲಿ ನಾನು ಲೆಡ್ಜರ್ಸ್ಗೆ ಹೋಗ್ತೀನಿ. ಲೆಡ್ಜರ್ಸ್ಗೆ ಹೋದಾಗ ನೀವು ನೋಡ್ಬೋದು, ಪ್ರತಿಯೊಂದು ಲೆಡ್ಜರ್ಸು ಇಲ್ಲಿ ಏನೇನಿದೆ ಎಲ್ಲದಕ್ಕೂ ನಾವು ಮಿನಿಮಮ್ ಒಂದು ಕ್ರಿಯೇಟ್ ಮಾಡಿರ್ತೀವಿ. ಬ್ಯಾಂಕ್ ಅಕೌಂಟ್ಸಲ್ಲಿ ನೋಡಿ ಎಲ್ಲ ಇವಾಗ ಕ್ರಿಯೇಟ್ ಮಾಡಿದೆ. ಕ್ಯಾಶ್ ಇನ್ ಹ್ಯಾಂಡು, ಈ ಕ್ಯಾಶ್ ಆಲ್ರೆಡಿ ಆಟೋಮೆಟಿಕ್ಕಾಗಿ ಬಂದಿದೆ. ಪೆಟಿ ಕ್ಯಾಶ್ ನಾವು ಕ್ರಿಯೇಟ್ ಮಾಡಿದ್ದು ನೋಡಿ. ಈ ರೀತಿ ಪ್ರತಿಯೊಂದು ಆಪ್ಷನ್ಗೂ ಲೋನ್ಗಿದೆ, ಸ್ಟಾಕ್ ಇನ್ ಹ್ಯಾಂಡ್ಗಿದೆ, ಸಂಡೇ ಡೆಟಾರ್ಸ್ ಇದೆ, ಕಂಪ್ಯೂಟರ್ಸ್ಗಿದೆ, ಏನೇನು ಆಪ್ಷನ್ ಇದೆಯೋ ಪ್ರತಿಯೊಂದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಗೊತ್ತಾಗ್ತಾ ಇದೆಯಾ? ಪ್ರತಿಯೊಂದಕ್ಕೂ ಮಿನಿಮಮ್ ಒಂದಾದರೂ ಇದೆ. ಸೊ ಈ ರೀತಿ ನಾವು ಕ್ರಿಯೇಟ್ ಮಾಡ್ಕೊಂಡು, ಏನಕ್ಕೆ ಇದು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಕೌಂಟಿಂಗ್ ಮಾಸ್ಟರ್ಸಲ್ಲಿ ಅದೇ ರೀತಿ ಗ್ರೂಪ್ಸ್ ಅಂತ ಇದೆ. ಲೆಡ್ಜರ್ ನಾವೀಗ ಕ್ರಿಯೇಟ್ ಮಾಡ್ಕೊಂಡ್ವಿ. ಬಟ್ ಲೆಡ್ಜರ್ ಯಾಕೆ ಕ್ರಿಯೇಟ್ ಮಾಡಿ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ನಾನು ಹೇಳ್ತೀನಿ, ಅದು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ. ಸೊ ಇವಾಗ ಜಸ್ಟ್ ನಾವು ತಿಳ್ಕೊಂಡ್ವಿ, ಕೆಲವು ಅರ್ಥ ಆಯಿತು ನಿಮಗೆ. ಸೊ ಯಾರೋ ವ್ಯಕ್ತಿ ಬಂದರು, ಸಂಡೇ ಡೆಟಾರ್ಸ್ ಅಂತ ಇತ್ತು, ಬ್ಯಾಂಕ್ ಅಂದರೆ ಬ್ಯಾಂಕ್ ಅಕೌಂಟು, ಲೋನ್ ಅಂದರೆ ಲೋನ್ ತಗೊಂಡಿದ್ದಕ್ಕೆ ಬಂತು ಅಂತ ನಮ್ಗೆ ಗೊತ್ತಾಯ್ತು. ಸೊ ಇವಾಗ ನಾನು ಗ್ರೂಪ್ಸ್ಗೆ ಹೋಗ್ತೀನಿ. ಗ್ರೂಪ್ಸ್ಗೆ ಹೋದಾಗ ನೋಡಿ ಈ ರೀತಿ ಇದೆ ಗ್ರೂಪ್ಸು. ಇದು ಗ್ರೂಪ್ಸು. ಈ ಗ್ರೂಪ್ಸು ಅದು ಏನು ಅಂದರೆ, ಲೆಡ್ಜರ್ ನಾನು ಏನು ಕ್ರಿಯೇಟ್ ಮಾಡಿದೆ, ಗ್ಯಾಪ್ನ ಇದೆಯಾ, ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಅಂಡರ್ ಅಂತ ಬಂತಲ್ಲ, ಅಂಡರ್ ಅಂದರೆ ಗ್ರೂಪ್ಸಲ್ಲಿ ಸೇವ್ ಆಗಿರೋದೇ ಬಂತು. ನಾನೇನು ಇದರಲ್ಲಿ ಗ್ರೂಪ್ಸಲ್ಲಿ ನಾನೇ ಹೋಗಿ ಟೈಪ್ ಮಾಡಲಿಲ್ಲ, ಆಟೋಮೆಟಿಕ್ಕಾಗಿ ಟ್ಯಾಲಿ ಅವ್ರು ಕೊಟ್ಟಿದ್ದಾರೆ, ಆ ಗ್ರೂಪ್ಸಲ್ಲಿ ಸೇವ್ ಆಯಿತು. ಯಾಕಂದರೆ ನಮಗೆ ಡೇ ಟು ಡೇ ಲೈಫಲ್ಲಿ ಅದು ಗ್ರೂಪ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನೋ ವೌಚರ್ ಟೈಪ್ಸ್ ಅಂತ ಇದೆ. ಇಲ್ಲಿಗೆ ಬಂದಾಗ ನಮ್ಗೆ ಈ ಥರ ವೌಚರ್ ಟೈಪ್ಸ್ ಅಂತ ಇರ್ತದೆ. ನಮಗೆ ನಾರ್ಮಲ್ ಆಗಿ ಏನು ಗೊತ್ತು, ನಾರ್ಮಲ್ ಆಗಿ ನಮ್ಗೆ ಗೊತ್ತಿರೋದು ಬಿಲ್ ಬುಕ್ ಏನೋ ಸೇಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಂದಾಗ ನಾವು ಬಿಲ್ ಬುಕ್ಕಲ್ಲಿ ಏನಿರುತ್ತೆ, ಸೇಲ್ಸ್ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪೇಮೆಂಟ್ ಅಂದ್ರೆ, ರೆಸಿಪ್ಟ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ಸರಿನಾ. ಪೇಮೆಂಟ್ ಅಂದರೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟೊಂದು ಏನೇನೋ ಇದೆ, ಸರಿನಾ. ಇದೆಲ್ಲ ನಾವು ತಿಳ್ಕೊಬೇಕಾಗುತ್ತೆ, ಯಾಕಂದರೆ ಒಬ್ರು ಟ್ಯಾಲಿ ಕಲಿಬೇಕಾದ್ರೆ ಅದೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ವಾಚರ್ ಟೈಪ್ಸ್ ಇದೆ. ಸೊ ಈ ಥರ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾವು ಇಷ್ಟು ಕಲ್ತಿದ್ದೀವಿ. ನೆಕ್ಸ್ಟ್ ಈ ಲೆಡ್ಜರ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಾವು ಡೈರೆಕ್ಟಾಗಿ ಬಿಲ್ಲಿಂಗ್ ಹೋಗ್ಬಿಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ಬಿಲ್ಲಿಂಗ್ ಯಾವ ರೀತಿ ಮಾಡೋದು ಅಂತ, ಸರಿನಾ ಫ್ರೆಂಡ್ಸ್.